ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಒಂದು ಎಲ್ಲರಿಗೂ ಗೃಹಿಣಿಯರಿಗೆ ಯೂಸ್ ಆಗೋದೊಂದು ನಾನಿವತ್ತು ಟಿಪ್ಸ್ ಹೇಳ್ಕೊಡ್ತೀನಿ. ನಿಮಗೂ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ, ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಈ ಟಿಪ್ಸ್ ನಾನಿವತ್ತು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ನಾನಿವಾಗ ಒಂದು ಬೌಲಲ್ಲಿ ನಾನು ರವೆ ತೋರಿಸ್ತಾ ಇದ್ದೀನಿ. ಈ ರವೆ ಯಾಕೆ ತೋರಿಸ್ತಾ ಇದ್ದೀನಿಪ್ಪ ಅಂತಂದರೆ, ನೋಡಿ ಫ್ರೆಂಡ್ಸ್, ಎಲ್ಲರ ಮನೇಲೂ ಬೇಗ ಇದು ರವೆ ಒಳಗೆ ಹುಳಗಳು ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನಿವತ್ತು ಈ ಹುಳಗಳು ಆಗಬಾರ್ದು ಅಂತಂದರೆ ನಾನೊಂದು ಹೇಳ್ಕೊಡ್ತೀನಿ, ಬನ್ನಿ ಫಾಲೋ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದರೊಳಗೆ ನಾನಿವಾಗ ಬಿಸಿಯಾಗಿದೆ ಬಾಣಲಿ, ಅದರೊಳಗೆ ನಾನು ರವೆ ತೋರಿಸಿದ್ನಲ್ಲ, ರವೆನ ನೋಡಿ ಹಾಕ್ಕೊಂಡು ನಾನು ಸ್ವಲ್ಪ ಹುರ್ಕೊಳ್ತೀನಿ, ಅಂದರೆ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಎಣ್ಣೆ ಹಾಕಲ್ಲ, ಡ್ರೈ ಹಾಗೆ ನಾನು ಎಣ್ಣೆ ಹಾಕ್ತೆ, ನಾನು ಇದನ್ನ ಹುರಿದಿಟ್ಕೊಳ್ತೀನಿ. ಫ್ರೆಂಡ್ಸ್, ಯಾಕಂದರೆ ಬೇಗ ಇದು ನಾವು ಅಂಗಡಿಯಿಂದ ನಾವು ತಂದ ತಕ್ಷಣ ಒಂದೆರಡು ದಿನ ಆಯ್ತಂದರೆ ಇದರೊಳಗೆ ಹುಳಗಳಾಗ್ಬಿಡ್ತವೆ, ಹೌದು ತಾನೇ? ಅದಕ್ಕೋಸ್ಕರ ನಾನಿವತ್ತು ಇದೇ ಥರ ನಾವು ಮನೆಯಲ್ಲಿ ಸ್ವಲ್ಪ ಹುರಿದಿಟ್ಕೊಳ್ತೀವಿ, ಯಾಕಂದರೆ ಹುಳಗಳು ಆಗೋದಿಲ್ಲ. ಆಮೇಲೆ ಬೇಗ ಯಾರ ಮನೆಗೆ ಗೆಸ್ಟ್ ಬಂದರು ತಕ್ಷಣ ಮನೇಲಿ ಬೇಗ ನಮಗೆ ಏನಾರ ಮಾಡಿಕೊಡ್ಬೇಕಲ್ಲ ಮನೆಯಲ್ಲಿ ಹುಡುಗರಿಗೆ ಅಂತ ಅಂದರೆ ಬೇಗ ಆಗೋಗುತ್ತೆ. ಈ ಥರ ಹುರಿದಿಟ್ಕೊಂಡ್ರೆ ರವೆ ಬೇಗ ನಾವು ನಾಷ್ಟ ಮಾಡ್ಬೋದಲ್ಲ, ಉಪ್ಪಿಟ್ಟು ಮಾಡ್ಕೊಡ್ಬೋದಲ್ಲ. ಅದಕ್ಕೋಸ್ಕರ ಎರಡಕ್ಕೂ ಯೂಸ್ ಆಗುತ್ತೆ, ಈ ಹುಳಗಳು ಬರೋದಿಲ್ಲ, ಆಮೇಲೆ ಬೇಗ ಗೆಸ್ಟ್ ಬಂದರೆ ಬೇಗ ನಾವು ಉಪ್ಪಿಟ್ಟು ಮಾಡಿಕೊಡ್ಬೋದಾ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಎರಡೂ ಆಗ್ಬೋದಲ್ಲ ಅಂತ ಈ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದೇ ಥರ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೂ. ನೀವು ಈ ಥರ ಏನಾರ ರವೆಯನ್ನು ಹುರಿದಿಟ್ಕೊಂಡಿಲ್ಲ ಅಂದರೆ ನೀವು ಇದೇ ಥರ ನೀವು ಹುರಿದಿಟ್ಕೊಳ್ಳಿ, ಹುಳಗಳು ಬರೋದಿಲ್ಲ. ಆಮೇಲೆ ಬೇಗ ನಾವು ನಾಷ್ಟ ರೆಡಿ ಮಾಡಿಕೊಡ್ಬೋದು. ನೋಡಿದ್ರಲ್ಲ, ನಾನು ಇದೇ ಥರ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಹಾಗೆ ನಾನು ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಯಾರು ಹೊಸದಾಗಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ನೋಡ್ತಾರೆ, ಆದರೆ ಲೈಕೇ ಮಾಡೋದಿಲ್ಲ, ಆಮೇಲೆ ಕಮೆಂಟ್ ಮಾಡ್ತಾರೆ. ಲೈಕ್ ಅಂತೂ ತುಂಬಾ ಕಡಿಮೆ ಇರುತ್ತೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ನೋಡಾದ್ಮೇಲೆ ಇಷ್ಟ ಆಯ್ತಂದರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಹುರಿದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಸ್ವಲ್ಪ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ. ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು, ನಾಷ್ಟನ ಬೇಗ ಆಗೋಗುತ್ತೆ. ಈ ಕಡೆ ಒಗ್ಗರಣೆ ಮಾಡ್ಕೊಂಡು ಈ ಕಡೆ ನಾವು ರೆಡಿ ಮಾಡ್ಕೊಳ್ಬೋದು ಉಪ್ಪಿಟ್ಟನ್ನ, ಹುಳಗಳು ಬರೋದಿಲ್ಲ. ಸ್ಟೋರ್ ಮಾಡಿದ್ದು ಇಟ್ಕೋಬೋದು. ಇದು ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಓಕೆ ಫ್ರೆಂಡ್ಸ್.